ಇರಿ ನಿಮಿಷ, ಫುಲ್ ಗ್ಯಾಪ್ ಬಂದುಬಿಟ್ಟಿದೆ ಬೂಳಗೆ. ಹೇಳಿ ಅಮ್ಮ, ಗ್ಯಾಪ್ ಬಿಟ್ಟು ರೀಪ್ಲೇಸ್ ಮಾಡಿ ಆಪ್ರೇಷನ್ ಮಾಡಿ ಅಂತಾರೆ. ಹೇಳಿದ್ರಮ್ಮ. ಎಲ್ಲಿ ತೋರಿಸಿದ್ರು ಮುಂಚೆ? ಎಲ್ಲಿರೋದು ನೀವು? ಬೆಂಗಳೂರು ಎಲ್ಲಿ ಅಮ್ಮ? ಈಗ ಒಂದು ಬೆಂಗಳೂರು ಹುಡುಗ ಬಂದಿದ್ದ, ಜೈಟೆ ಕರ್ಕೊಂಡ್ಬಿಟ್ಟು ಈಗ ಮಾಡಿಸ್ಬಿರೋದಲ್ಲ. ರಾತ್ರಿ ಎಲ್ಲ ಸುತ್ತಿದ್ದಾನೆ ಹಾಸ್ಪಿಟ್ಲಲ್ಲಿ. ಅಡ್ಮಿಟ್ ಆಗಿ ನಾಳೆ ಕೂರಿಸ್ತೀನಿ ಅಂತ ಹೇಳಿದ್ರು. ಅಂದ್ರೆ ಪಾಪ ಬಂದಿರೋದು ಅವರು. ಮತ್ತು ಏನು ಹೇಳಿದ್ರು? ಎಲ್ಲಿ ತೋರಿಸಿದ್ರಲ್ಲಿ? ಹೌದಾ? ಹ್ಞೂ ಸರಿ. ಹ್ಞೂ ಇಲ್ಲಿ ಯಾರು ಹೇಳಿದ್ರಮ್ಮ? ಇವ್ರು ಹೇಳಿದ್ರಾ? ಇಲ್ಲ. ಹೌದಾ? ಈಗ ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರಮ್ಮ. ಇನ್ಶಾಲ್ಲ ನಾನು ರೆಡಿ ಮಾಡಿಕೊಡ್ತೀನಿ. ದೇವ್ರು ಒಳ್ಳೆ ಇದು ಮಾಡ್ತಾರೆ. ಸ್ವಲ್ಪ ಇಟ್ಕೊಳ್ಳ, ಫ್ರೀ ಆಗಿಬಿಡಿ. ಬರಬೇಕು, ಒಂದು 5-6 ಸತಿ ಬಂದರೆ ವಾಸ ಆಯ್ತದೆ. ಯಾಕಂದ್ರೆ ದೇವ್ರ ಕಡೆದಾಗ ಬರ್ತಾ ಬರ್ತಾ ಶಕ್ತಿ ಕಮ್ಮಿ ಆಗೋದು. ಮುಂದಕ್ಕೆ ಏನೈತಿದೆ ನಡೆಯಕ್ಕೆ, ಮಾಡಕ್ಕೆ, ಅಂತ ಅರ್ಥಕ್ಕೆ ಮಾಡಕ್ಕೆ ಎಫೆಕ್ಟ್ ಆಯ್ತದೆ. ನೋಡಿದ್ರಾ? ಈಗ ರೀಪ್ಲೇಸ್ ಮಾಡೋದು ದೊಡ್ಡದಲ್ಲ. ಈ ವಯಸ್ಸಲ್ಲಿ ರೀಪ್ಲೇಸ್ ಏನ್ ಮಾಡಿಸ್ತೀರ? ಹಂಗೆ ಹೇಳಿ ನಾವು ತಳ್ಕೊಂಡ್ ಬರ್ತೇವೆ. ನಮ್ಮ ಸೊಸೆನು ಮಾಡಿಸ್ಕೊಳೋಣ ಅಂದ್ರು. ಮಾಡ್ತಾರೆ. ಗಂಟದಲ್ಲಿ ಈ ತರ ಮಾಡ್ತಾರ. ಮಾಡಿದ್ರು ಗುಡಿಸೋಗಿಲ್ಲ. ಹಂಗೆ ಅಮ್ಮನ್ನು ಅದು ಮಡ್ರಾಸಿಂದ ಬಂದಿದ್ದಾರೆ. ಎಡಕಾಲಿಗೆ ಮಾಡಿಸ್ಬಿಟ್ಟು ಚೇರ್ ಬಿಟ್ಟಿರ್ತಾರೆ. ಹಂಗಿದಾರೆ ಪೈಲಾನಿಗೆ ಚೇರ್ ಬಿಟ್ಟು ತಗೊಂಡು ಓಡಾಡ್ತಾ ಇದ್ದಾರೆ. ಹೇಳಿ ದೇವ್ರ ಹೆಸರು ತಗೊಂಡು ಇದಲ್ಲ ತಿರುಗಿ ಈ ಕೈ ಕೊಡಿರಿ. ನಿಧಾನಕ್ಕೆ ಕೆಳಗೆ ಕೂತ್ಕೊಡಿ. ನಾನು ಕೂಡಿಸ್ತೀನಲ್ಲ. ಆಗ ಎಷ್ಟು ವರ್ಷ ಆಯ್ತು ಕೆಳಗೆ ಕೂತ್ಕೊಂಡು? ತುಂಬಾ ದಿವಸ, ವರ್ಷನೇ 2-3 ವರ್ಷ ಮೇಲೆ ಆಗೈತೆ. ಈಗ ಕೆಳಗೆ ಕೂಡಿಸ್ತೀನಿ. ಊಟ ತಿಂಡಿ ಎಲ್ಲ ಕೆಳಗೆ ಮಾಡ್ಬೇಕೀಗ. ಹಾ, ಮತ್ತೆ ರೆಡಿ ಆಗ್ಬೇಕಲ್ಲ. ಕೂತ್ಕೊಳ್ಳಿ. ದೇವ್ರ ಒಳ್ಳೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೈ ಅಲ್ಲೇ ಇರಲಿ. ಕೈ ಇಲ್ಲೇ ಇರಬೇಕು. ಕಾಲು ಸ್ವಲ್ಪ ಮುಂದಕ್ಕೆ ಮಡಗಿ. ಹಂಗೆ ಇರಲಿ ಕಾಲು. ಇಲ್ಲಿ ಕೈ ಇಲ್ಲೇ ಇರಲಿ. ಕೆಳಗೆ ಕೂತ್ಕೊಳ್ಳಿ. ಎಲ್ಲ ಮಾಡ್ಬೇಕು ಮನೆಯಲ್ಲಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಿಲ್ಲ, ಕೂತ್ಕೊಳ್ಳಿ. ಆಯ್ತದೆ. ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ ಕೂತ್ಕೊಳ್ಳಿ. ಇನ್ನೂ ಸ್ವಲ್ಪ. ಈಗ ನನ್ಗೆ ಕೂಡ್ಕೊಳ್ಳೋಣ, ನನ್ಗೆ ಕೊಡೋಕ್ಕಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಷ್ಟೇ. ಸ್ವಲ್ಪ ಸ್ವಲ್ಪ ಅಂತ ಬಂದ್ಬಿಡ್ತದೆ ನೋಡಿ. ಒಂದು ಮಾತು ಬಿಡಿ. ಇಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಹೆಂಗೆ ಮನೇಲಿ ಸೋಫಾ ಗಿಫಾ ಇರ್ತದಲ್ಲಮ್ಮ, ಇದೆಲ್ಲ ಈ ತರ ಮಾಡಿಸ್ಬೇಕು. ಶಾಬಾಷ್, ಗುಡ್. ಎದ್ದೇಳಿ ಮೇಲೆ ಚೆಕ್ ಅಂತ. ತಿರ್ಗಾ ಕೂತ್ಕೊಳ್ಳಿ. ಸಲ ಬಿಡಿರಿ. ಎದ್ದೇಳಿ ಬನ್ನಿ. ಕೆರಡೆ ಕೂತ್ಕೊಳ್ಳಿ. ಅಷ್ಟೇ. ಹಿಂದೆ ಕೂತ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಆ ತರ ಕೂತ್ಕೊಂಡ್ರಿ? ತುಂಬಾ ವರ್ಷ ಆಯ್ತು. ಆಗದೇ ಇಲ್ಲ. ಕಿಚನ್ ಅಲ್ಲಿ ಇರ್ತಾರೆ, ಹಂಗೆ ಬಂದು ದಿವಾನ್ ಮೇಲೆ ಕೂತ್ಕೊಳ್ತಾರೆ, ಹಂಗೆ ತಿಂತಾರೆ, ಹಂಗೆ ನೋಡಿ. ಕೂತಾ ಇರ್ಲಿಲ್ಲ. ಕಾಲು ಹೇಳಿ. ಸರ್, ಒಂದ್ ಕಾಲು ನಿಲ್ಸಿ ಅಮ್ಮ. ಒಂದು ಮಾಡಿ. ಪಾದ ಇರ್ಬಾರ್ದು. ಪಾದ ತಿಗುಲೇ ಬಿಡಲ್ಲ. ಗಿಟ್ಕ ಹಿಡಿ. ಹೇಳಿರಿ. ಇನ್ನೂ ಸ್ವಲ್ಪ. ಏನು ಮುಳೆ ಮುರಿದೋಗ್ಬಿಟ್ಟಿದೆ. ಹೇಳಿರಿ. ಅಷ್ಟೇ. ನಡಿ ಚಕ್ಕಂತ. ನಿಧಾನಕ್ಕೆ ನಡಿ. ನಿಧಾನಕ್ಕೆ ಮಾಡ್ಬೇಕು. ಈ ತರ ಹೇಳಿರಿ. ಶಾಬಾಷ್. ನಡಿ. ಈಗ ಅಷ್ಟೇ. ಈ ಕಾಲು ಫಸ್ಟ್ ಮಡಿಸಿ. ಚಪ್ಪಲ ಹಾಕಿ. ಈ ಕೈ ಹಾಕಿ ಅಮ್ಮ. ಈ ಕಾಲು ಮಡಿಸಿ. ಅಷ್ಟೇ. ನೋಡಿದ್ರಾ? ಈ ತರ ಸ್ವಲ್ಪ ಕೈ ಮಾಡಿ. ಈ ಕಡೆ ಆ ಕಡೆ ಬಗ್ಗಿ. ಮುಂದೆ ಹಿಂದಿಗೆ ಹೋಗಿ. ಇದು ಈ ಮುಳ್ಳೆದು ಅದು ಹಳೇದಾಗಿತ್ತು. ಅದು ನೋಡಿ ತುಂಬಾ ಹಳೇದಾಗೋಗ್ಬಿಟ್ಟೈತೆ. ಬಳೆ ಹಾಕಕ್ಕೆ ಆಗಲ್ಲ. ಈಗ ದೊಡ್ಡದು, ಈಗ ಚಿಕ್ಕದು. ಎಲ್ಲ ತೋರಿಸ್ಬಿಡ್ತೇವೆ ಮನೇಲಿ. ಈ ತರ ಎಲ್ಲ ಮಾಡ್ಬೇಕು. ಕೂತ್ಕೊಳ್ಳಿ. ಕಾಲು ಇಟ್ಕೊಂಡು ಕೂತ್ಕೊಳ್ಳಿ. ಮೇಲೆ ಕಾಲು ಮಾಡಮ್ಮ. ಗೋಡೆ ಹತ್ರ ಟಚ್ ಮಾಡಿದ್ದು. ನೀವೇ ನೋಡಿ. ಅಮ್ಕಿ. ನಿಧಾನಕ್ಕೆ ಅಮ್ಕಿ. ಇಂಜೆಕ್ಷನ್ ಹಾಕಿರೋದು. ಎಷ್ಟು ತಿಂಗಳಾಯ್ತು ಇಂಜೆಕ್ಷನ್ ಮಾಡಿಸಿ? ಫೆಬ್ರವರಿಯಲ್ಲಿ ಹಾಕಿದ್ರು. ಹೌದಾ? ತುಂಬಾ ಜಾಸ್ತಿ ಇತ್ತು ಅಂತ ಹಾಕಿಸ್ಬಿಟ್ಟೆ. ಊರಿಗೆ ಹೋಗ್ಬೇಕು ಅಂತ ಹಾಕಿಸ್ಕೊಂಡೆ. ಇದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಅವಾಗಿಂದ ಇದು ಹಳೆ ನೋವು ಇದೆ. ಇದು ಚಾಚಕ್ ಅವ್ರು ಇಂಜೆಕ್ಷನ್ ಹಾಕಿದಾಗ ಪವರ್ ನಾವು ನೋವು ಎಳೆದ್ ಬಿಡ್ತೀವಲ್ಲ, ಹಂಗೆ ಆಗೈತು. ನೀವೇ ಅಮ್ಕವ. ನಾವು ಎಲ್ಲಾಗೆ ಅಮ್ಮಗ್ಬಿಡ್ತೀನಿ. ನೀವು ಮಾಡ್ಬೇಕು. ಸಾಕ್ಬಿಡಿ. ಇಷ್ಟು ಮಾಡಿ ಸಾಕಮ್ಮ. ಎಲ್ಲಿ? ಬೆಂಗಳೂರಲ್ಲಿ ರಾಜಾಜಿನಗರ. ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ. ಯಾವುದು ಅಷ್ಟೇ ಒಂದು 5-6 ಸತಿ ಬನ್ನಿ. ನಮ್ಗೆ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ನಾನು ಹೆಂಗೆ ಹೇಳ್ತೀನಿ ಅದು ಸ್ವಲ್ಪ ನೀವು ಮಾಡಿ ಧೈರ್ಯ ಬರ್ತದೆ ಅಷ್ಟೇ. ನಿಂತ್ಕೊಳ್ಳಿ. ಚೆಕ್ ಅಂತ. ಈಗ ಇಷ್ಟು ಯಾವ ಥರ ಸ್ವಲ್ಪ ನಡೀರಿ. ಈಗ ಏನು ತೊಂದರೆ ಇಲ್ಲ ನೋಡಿದ್ರೆ ಅಷ್ಟೇ.